ಬಸವಣ್ಣ ಶಿವನನ್ನು ನೋಡ್ತಾ ಇದ್ದಾನೆ. ಹಾಗೆ ನಾವು ಕೂಡ ಭಗವಂತನ ಕಡೆ ಮುಖ ಮಾಡಿದ್ರೆ ನಮಗೂ ಜಗತ್ತು ಬೆಲೆ ಕೊಡುತ್ತೆ, ನಮ್ಮ ಗುರಿ ಸಾಧನೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಹುಟ್ಟಿರುವಂಥದ್ದು. ಭಗವಂತನ ಹತ್ರ ಕಾಡಿ ಬೇಡಿ ನಿನ್ನನ್ನೇ ಮತ್ತೆ ನಾವು ಪಡಿತೀವಪ್ಪ, ನಿನ್ನನ್ನೇ ಹೊಂದ್ತೀವಿ ಹಾಗೆ ಅಂತ ಕೇಳ್ಕೊಂಡು ನಾವು ಹುಟ್ಟಿದ್ದೀವಿ. ಅದೊಂದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮಗೆ ಎಲ್ಲ ನೋವುಗಳು. ಒಂದು ಸರಿ ಭಗವಂತನ ಕಡೆ ನಾವು ಮುಖ ಮಾಡಿದ್ರೆ ನಮ್ಮ ಯೋಗಕ್ಷೇಮವನ್ನು ಭಗವಂತನೇ ನೋಡ್ಕೊಳ್ತಾನೆ. ಛಲವಾದ ನಂಬಿಕೆ, ನಿನ್ನ ಹೊರತು ನನಗೆ ಯಾರೂ ಇಲ್ಲಪ್ಪ, ಎಲ್ಲವೂ ನೀನೇ ಅಂತೇಳಿ ನಾವು ಭಗವಂತನ ಮೇಲೆ ನಾವು ಸಂಪೂರ್ಣ ಅರ್ಪಣೆ ಮಾಡಿಕೊಂಡ್ರೆ ನಮ್ಮನ್ನು ನಾವು, ಕೃಷ್ಣ ಅದನ್ನು ಒತ್ತಿ ಒತ್ತಿ ಹೇಳ್ತಾನೆ, ನೀನು ಯಾರು ಮಾಡಲಿಕ್ಕೆ? ಮಾಡಿಸೋನು ನಾನೇ, ಮಾಡೋನು ನಾನೇ. ನೀನು ನಿಮಿತ್ತ ಮಾತ್ರ, ನಿನ್ನ ಕೆಲಸ ನೀನು ಮಾಡು, ನಿನ್ನ ಕರ್ತವ್ಯ ನೀನು ಮಾಡು. ಏನು ಮಾಡಬೇಕು, ಏನು ಕೊಡಬೇಕು ಅನ್ನುವಂಥದ್ದು ನನಗೆ ಬಿಡು. ನೀನು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದಾದರೆ ನಿನ್ನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ. ಇದು ಭಗವಂತ ಹೇಳುವಂಥ ಮಾತು. ಹಾಗಾಗಿ ನಾವು ಅನವರತ ಭಗವಂತನನ್ನೇ ನಂಬುವಂಥ, ಅವನನ್ನೇ ಹೊಂದುವಂಥ ಪ್ರಯತ್ನ ಮಾಡಿದ್ರೆ ಭಗವಂತ ನಮ್ಮೆಲ್ಲರನ್ನು ಕೂಡ ಕ್ಷೇಮವಾಗಿಡ್ತಾನೆ ಅನ್ನುವಂಥದ್ದು ಇದನ್ನು ಶಾಸ್ತ್ರ ಹೇಳ್ತದೆ. ಭಾಳ ಸಂತೋಷ. ಇವತ್ತು, ನಾಳೆ ಮತ್ತು ನಾಡಿದ್ದು ನಮ್ಮ ಶ್ರೀಮಠಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥ ಮಹಾನ್ ಗುರುಗಳು ಪರಮಹಂಸ ಅವಧೂತರು ಮತ್ತು ಗುರುಕುಮಾರ ಅವಧೂತ ಮಹಾಸ್ವಾಮಿಗಳವರ ಸದ್ಗುರು ಪರಮಹಂಸ ಅವಧೂತ ಮಹಾಸ್ವಾಮಿಗಳವರು ಮತ್ತು ಸದ್ಗುರು ಶ್ರೀ ಗುರುಕುಮಾರ ಅವಧೂತ ಮಹಾಸ್ವಾಮಿಗಳವರ ಆರಾಧನಾ ಮಹೋತ್ಸವನ ನಾವು ಹಮ್ಮಿಕೊಂಡಿದ್ದೇವೆ. ಈ 3 ದಿನಗಳ ಕಾಲ ಶ್ರೀಮಠದಲ್ಲಿ ವಿದ್ಯುಕ್ತವಾಗಿ ಎಲ್ಲ ವಿಧಿವಿಧಾನಗಳೊಂದಿಗೆ ಈ ಧಾರ್ಮಿಕ ಕಾರ್ಯಕ್ರಮಗಳು ಭಗವಂತನ ಸತ್ಕೃಪೆಯಿಂದ ನೆರವೇರ್ತಾ ಇದೆ. ಎಲ್ಲರೂ ಕೂಡ ಶಿವ ಒಳಿತನ್ನು ಕರುಣಿಸಲಿ, ಸಕಲ ಜೀವರಾಶಿಗಳು ಕೂಡ ಶಿವ ಲೇಸನ್ನು ಕೊಡಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇವೆ.